ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಡಿಜಿಟಲ್ ಮಾಹಿತಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಟೆಂಡೆನ್ಸ್ ಟ್ರ್ಯಾಕರ್ನ ಎಕ್ಸೆಲಲ್ಲಿ ಹೇಗೆ ಮೇಂಟೈನ್ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಜಸ್ಟ್ ನಿಮ್ಮ ಹತ್ರ ಎಕ್ಸೆಲ್ ಶೀಟ್ ಇರಬೇಕು. ಈ ಎಕ್ಸೆಲ್ ಶೀಟಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಎಕ್ಸೆಲಲ್ಲಿ ಮೇಯ್ನು ಇಂಪಾರ್ಟೆಂಟಾಗಿ ಬೇಕಾಗಿರೋದಂತೂ ಎಂಪ್ಲಾಯಿ ನೇಮ್ಸು. ಸೊ ಎಂಪ್ಲಾಯಿ ನೇಮ್ ಅಂತ ಹಾಕ್ಕೊಳ್ಳಿ. ಸೊ ಎಂಪ್ಲಾಯಿ ಐ ಡಿ ಇದ್ದರೆ ಎಂಪ್ಲಾಯಿ ಐ ಡಿ ಹಾಕ್ಕೊಳ್ಳಿ. ಸೊ ಆಮೇಲೆ ಯಾವ ಮಂತ್ದು ನೀವು ಈ ಅಟೆಂಡೆನ್ಸ್ ಟ್ರ್ಯಾಕರ್ನ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ಹಾಕ್ಕೊಳ್ಳಿ. ಸೊ ನೋಡಿ, ನಾನು ಡೇಟ್ ಹಾಕೋತಿದ್ದೀನಿ ಇಲ್ಲಿ. ನೋಡೋಣ, ಸ್ಟಾರ್ಟಿಂಗ್ ಒಂದು 15 ದಿನದ್ದು ತೋರಿಸ್ತೀನಿ. ನಿಮಗೆ ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. 15 ಡೇಸ್ ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ನಾನು ಇಲ್ಲಿ ಹೇಗೆ ಮಾಡೋದು ಅಂತ. ಈಗ ಎಂಪ್ಲಾಯಿ ನೇಮ್ಸ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳೋಣ. ರಾಜೇಶ್, ರಮೇಶ್, ಸುರೇಶ್, ಗಣೇಶ್, ದರ್ಶನ್, ಸುದೀಪ್. ಓಕೆನಾ? ಸೊ ಇಲ್ಲಿ ಎಂಪ್ಲಾಯಿ ಐ ಡಿ ಬಂದು ನಾನು ಕೊಡ್ತೀನಿ ಇವ್ರದ್ದು. 1 2 3 4 5 6 7. ಯಾವ ಮಂತ್ ಇದು? ಸೆಪ್ಟೆಂಬರ್. ಓಕೆನಾ? ಸೊ ನಾನಿಲ್ಲಿ 15 ಡೇಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ನೀವು ಫುಲ್ಲು ದಿನ ಹಾಕ್ಕೋಬೋದು, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಓಕೆ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ನಾನು ಫುಲ್ಲೇ ಹಾಕೋತಿದ್ದೀನಿ. ಇಲ್ಲಿ ಫುಲ್ ನೇಮ್ ಹಾಕಿದ್ದೀನಿ, ಬೇಡ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ಳೋಣ, ಚಿಕ್ಕದಾಗಿ ಡೇಟ್ಸ್. ಸೊ ಇಲ್ಲಿ ರೂಲರ್ ಹೋಗಬೇಕು ಅಂದರೆ ಈ ಆಪ್ಷನ್ ಇದೆ. ನೀವೇನು ಮಾಡಬೇಕು, ಇಲ್ಲಿ ವಿವ್ಗೆ ಬಂದು ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಗ್ರಿಡ್ ಲೈನ್ ಅಂತ. ನೀವು ಗ್ರಿಡ್ ಲೈನ ರಿಮೂವ್ ಮಾಡಿದ್ರೆ ನೋಡಿ, ಇಲ್ಲಿ ಬಾಕ್ಸ್ ಅಂತ ಇರೋವಂಥ ಎಲ್ಲ ಐಕಾನ್ಸ್ ಹೋಗ್ಬಿಡುತ್ತೆ. ಜಸ್ಟ್ ನಿಮಗೆ ಒಂದು ಖಾಲಿ ಶೀಟ್ಸ್ ಉಳಿಯುತ್ತೆ. ಇಲ್ಲಾಂದರೆ ನಾನು ಬರೀ ಒಂದೇ ಒಂದು ಸೆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಕಂಟ್ರೋಲ್ ಎ ಅಂತ ಹೊಡೆದು ಫುಲ್ಲು ಸೆಲೆಕ್ಟ್ ಮಾಡಿಕೊಂಡು ಗ್ರಿಡ್ ಲೈನ್ಸನ್ನ ನೀವು ರಿಮೂವ್ ಮಾಡಬೇಕಾಗತ್ತೆ. ಓಕೆನಾ? ಇಲ್ಲಿ ಟೋಟಲ್. ಸೊ ಇದಕ್ಕೆ ಈ ಡೇಟಾನ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಕೀ ಇದೆ, ಕಂಟ್ರೋಲ್ ಟಿ ಹೊಡೆದ್ರೆ ಇನ್ಸರ್ಟ್ ಆಗುತ್ತೆ ಟೇಬಲ್ಸ್. ನೋಡಿ, ಜಸ್ಟ್ ನಿಮಗೆ ಒಂದು ಡಿಸೈನ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಯಿತು, ಟೇಬಲ್ಸ್ ಇನ್ಸರ್ಟ್ ಆಯಿತು. ಓಕೆನಾ? ಸೊ ನೀವೇನು ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಇದು ಡೇಟ್ಸು. ಸೊ ಅವನೇನಾದರೂ ಪ್ರೆಸೆಂಟ್ ಇದೆ ಪಿ ಅಂತ ಹಾಕಿ, ಆಬ್ಸೆಂಟ್ ಇದ್ದರೆ ಎ ಅಂತ ಹಾಕಿ. ಓಕೆನಾ? ಇವಾಗ ಪ್ರೆಸೆಂಟ್ ಇರೋ ದಿನ ಎಲ್ಲ ಪಿ ಅಂತ ಹಾಕ್ಕೊಂಡು ಹೋಗ್ತಿದ್ದೀರಾ. ಒಂದು ಕೆಲಸ ಮಾಡ್ತೀನಿ, ನಾನೇನು ಮಾಡ್ತೀನಿ, ಪ್ರೆಸೆಂಟನ್ನ ಎಲ್ಲ ದಿನವೂ ಎಲ್ಲರೂ ಪ್ರೆಸೆಂಟ್ಸ್ ಇದ್ದಾರೆ ಅಂತ ಹಾಕ್ಕೊಳ್ತೀನಿ. ಓಕೆನಾ? ಸೊ ಇಲ್ಲಿ ಟೋಟಲ್ ಪ್ರೆಸೆಂಟ್ ಡೇ. ಓಕೆನಾ? ಅದೇ ರೀತಿ ಟೋಟಲ್ absence
ಡೇಸ್. ಓಕೆನಾ, ಎಲ್ಲರಿಗೂ ಪ್ರೆಸೆಂಟ್ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಮಿಡ್ಲಲ್ಲಿ ನನಗೆ ಗೊತ್ತಿಲ್ಲ ನೋಡಿ, ಇಲ್ಲ ಆಬ್ಸೆಂಟ್ ಇದ್ದಾರೆ, ರ್ಯಾಂಡಮ್ಗೆ ಹಾಕ್ಕೊಂಡೋಗಿ. ಸೊ ನಾನು ನೋಡ್ತಿಲ್ಲ ಯಾವ ರೋಲಿ ಅಂತ, ಯಾರ ಹೆಸರಲ್ಲಿ ಅಂತಲೂ ಚೆಕ್ ಮಾಡ್ತಿಲ್ಲ, ಜಸ್ಟ್ ಆಬ್ಸೆಂಟ್ನ ನಾನು ಹಾಕ್ಕೊಂಡು ಹೋಗ್ತಿದ್ದೀನಿ. ಎ ಅಂದರೆ ಆಬ್ಸೆಂಟ್ ಅಂತ. ಮೊದಲು ಟೋಟಲ್ ನಂಬರ್ ಆಫ್ ಡೇಸ್ ಬೇಕಲ್ವಾ? ಸೊ ಇಲ್ಲಾಂದರೆ ಎಷ್ಟು ದಿನ ಅದನ್ನು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಇಲ್ಲಿ ಹಾಕಿರೋದ್ರಲ್ಲಿ ಇಲ್ಲಿ ನೇಮ್ ಹಾಕಿದ್ದೀರಾ, ಗೊತ್ತಾಗ್ತಿದೆ 30 ಗೊತ್ತಾಯಿತು. ಬಟ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಷ್ಟು ಜನ ಇದ್ದಾರೆ ನಿಮ್ಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ 30 ದಿನ ಇದೆ ಅಂತ. ಇಲ್ಲಿ ಮಿಡ್ಲಲ್ಲಿ ಒಂದು ದಿನ ಬಿಟ್ಟೋಗ್ಬಿಟ್ಟಿದ್ರೆ ನೀವು ಎಲ್ಲನೂ ಚೆಕ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಗೆ ಟೋಟಲ್ ನಂಬರ್ ಕಂಡುಹಿಡಿಯೋದಕ್ಕೆ ಈಕ್ವಲ್ ಸಿಂಬಲ್ನ ಹಾಕಿ, COUNT ಕೌಂಟ್ ಎ ಅಂತ ಒಂದು ಫಾರ್ಮುಲಾ ಇದೆ. ಓಪನ್ ಬ್ರ್ಯಾಕೆಟ್ ಮಾಡಿ, ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿ. ಓಕೆನಾ, ಡೇಟಾ ಕ್ಲೋಸ್ ಮಾಡಿದ್ರೆ ನೋಡಿ 30 ಅಂತ ಬಂತ. ಸೊ ನಂಬರ್ ಆಫ್ ಡೇಸು ನೀವು ಮ್ಯಾನ್ಯುಯಲಾಗೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ಫಾರ್ಮುಲಾ ಇತ್ತು ಅಂದರೆ ನಿಮಗೆ ನೋಡಿ ಇಲ್ಲಿ ಏನೋ ಒನ್ ಡೇ ಅಪ್ಡೇಟ್ ಆಗಿರಲ್ಲ ಅಂತ ಹೇಳ್ಕೊಳ್ಳಿ, ಆವಾಗ ತೋರಿಸುತ್ತೆ 29 ದಿನ ಅಷ್ಟೇ ಅಪ್ಡೇಟ್ ಆಗಿರೋದು ಅಂತ. ಸೊ ಇದು ನೀವು ಅಪ್ಡೇಟ್ ಮಾಡಿದ್ದೀರಾ ಇಲ್ಲ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಟೋಟಲ್ ನಂಬರ್ ಆಫ್ ಡೇಸ್ ಹೇಗೋ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ. ಇದಾದಮೇಲೆ ಎಷ್ಟು ಜನ ಪ್ರೆಸೆಂಟ್ಸ್ ಇದ್ರು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ನೀವು ಈಕ್ವಲ್ ಸಿಂಬಲ್ನ ಓಪನ್ ಮಾಡಿ, ಕೌಂಟ್ ಇಫ್ ಅಂತ ಫಾರ್ಮುಲಾ ಓಪನ್ ಮಾಡಿ, ಓಪನ್ ಬ್ರ್ಯಾಕೆಟ್ ಮಾಡಿ, ಇಷ್ಟು ರೇಂಜನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ 30 ಡೇಸ್ ಅನ್ನೋ ರೇಂಜನ್ನು ಸೆಲೆಕ್ಟ್ ಮಾಡಿ, ಕಾಮ ಹಾಕಿ. ಓಕೆನಾ, ಕಾಮ ಹಾಕಿ ನೀವೇನು ಮಾಡಬೇಕಿಲ್ಲ, ಡಬಲ್ ಇನ್ವರ್ಟೆಡ್ ಕಾಮ ಓಪನ್ ಮಾಡಿ ಪಿ ಅಂತ ಹಾಕಬೇಕಾಗುತ್ತೆ. ಮಾಡಿ ಮತ್ತೆ ಡೇಟಾ ಕ್ಲೋಸ್ ಮಾಡಿ. ನೋಡಿ ಮತ್ತೆ ಹಾಕ್ತಿದ್ದೀನಿ ಫಾರ್ಮುಲಾ, ಕೌಂಟ್ ಇಫ್ ಅಂತ ಓಪನ್ ಮಾಡಿ, ಬ್ರ್ಯಾಕೆಟ್ನ ಓಪನ್ ಮಾಡಬೇಕು. ಫಸ್ಟು ರೇಂಜನ್ನು ಸೆಲೆಕ್ಟ್ ಮಾಡಬೇಕು, ರೇಂಜನ್ನು ಸೆಲೆಕ್ಟ್ ಮಾಡಿ ಕಾಮ ಓಪನ್ ಮಾಡಿ, ಡಬಲ್ ಇನ್ವರ್ಟೆಡ್ ಕಾಮ ಓಪನ್ ಮಾಡಿಕೊಂಡು ಪಿ ಅಂತ ಹಾಕಿ, ಇದನ್ನು ಕ್ಲೋಸ್ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಒಂದು ದಿನವೂ ಪ್ರೆಸೆಂಟು ಅಂದರೆ ಒಂದು ದಿನವೂ ಆಬ್ಸೆಂಟ್ ಆಗಿಲ್ಲ. ನೋಡಿ ನಾವು ಇವನಿಗೆ ಯಾವುದು ಆಬ್ಸೆಂಟೇ ಆಗಿಲ್ಲ, ಅದಕ್ಕೆ ನಾವು 30 ಡೇಸು ಬರ್ತಿದೆ. ಈ ಡೇಟನ್ನು ಜಸ್ಟ್ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೇಮ್ ಫಾರ್ಮುಲಾ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಇವರು 26 ಡೇಸು ಪ್ರೆಸೆಂಟ್ಸ್ ಅಂತ ತೋರಿಸಿದೆ, 25 ಡೇಸು, 24 ಡೇಸು, 26 ಡೇಸು, 30 ಡೇಸು. ಸೊ ಅದೇ ರೀತಿ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಆಬ್ಸೆಂಟ್ಸು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಈಕ್ವಲ್ ಅಂತ ಹಾಕಿ, ಕೌಂಟ್ ಈ ಫಾರ್ಮುಲಾ ಮಾಡಿ, ಓಪನ್ ಬ್ರಾಕೆಟ್ ಹಾಕಿ, ರೇಂಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟನ್ನು ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಂಜನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಮ ಡಬಲ್ ಇನ್ವೈಟೆಡ್ ಅಂದರೆ ಇದನ್ನು ಓಪನ್ ಮಾಡಿಕೊಂಡ್ರೆ ಎ ಅಂತ ಹಾಕಿ ಮಾಡಿ ಕ್ಲೋಸ್ ಮಾಡಿದ್ರೆ ನೋಡಿ 0 ಡೇಸ್, 4 ಡೇಸ್ ಆಬ್ಸೆಂಟ್ ಹಾಕಿದ್ದಾರೆ. ಸೊ ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ಇದನ್ನು ಒಂದು ಸರಿ ಹಿಂಗೆ ಎರಡನ್ನೂ ಟೋಟಲ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ಮಾಡಿಕೊಂಡ್ರೆ ಓಕೆ ಮ್ಯಾಚ್ ಆಗ್ತಿದೆ 30 ಡೇಸು. ಅದರಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ. ಸೊ ಇಲ್ಲಿ ಆಬ್ಸೆಂಟ್ ಹಾಕಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ಅಲ್ಲಿ ಚೇಂಜ್ ಆಗುತ್ತೆ. ನೋಡಿ ಅಲ್ಲಿ ಒಂದು ಕಮ್ಮಿ ಆಯಿತು, ಅಲ್ಲಿ ನೀವೇನು ಟೋಟಲ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ ಇಲ್ಲೊಂದು ದಿನ ಆಬ್ಸೆಂಟ್ ಹಾಕ್ತೀನಿ, ಇಲ್ಲೊಂದು ದಿನ ಹಾಕ್ತೀನಿ. ನೋಡಿ ಇಲ್ಲಿ ಆಬ್ಸೆಂಟ್ ಇದ್ದಿದ್ದನ್ನು ಪ್ರೆಸೆಂಟ್ ಮಾಡ್ತೀನಿ. ನೋಡಿ 24 ಇದ್ದಿದ್ದು 26 ಆಯಿತು. ಈಸಿ ಅಲ್ವಾ ಫ್ರೆಂಡ್ಸ್? ಸೊ ಎಷ್ಟು ಈಸಿಯಾಗಿ ನೀವು ಮೇಲ್ಗಡೆ ಅಂದರೆ ಈ ಡೇಟಾನ ನೀವು ಹಿಂಗೆ ಇಟ್ಕೊಂಡು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಮತ್ತು ಇಲ್ಲಿ 30 ಅಂತ ಇದೆಯಲ್ಲ, ಇದನ್ನು ಡೇಸ್ ಕೂಡ ಹಾಕೋಬೋದು ನೀವು. ಅದು ಡೇಟ್ಸ್ ಹೇಗಪ್ಪ ಅಂತ ಹಾಕೊಳ್ಳೋದು ಅಂದರೆ, ಫಾರ್ಮುಲಾ ಆದಮೇಲೆ ಒಂದು ಆಪ್ಷನ್ ಇದೆ, ಅಂಡ್ ಅನ್ನೋ ಆಪ್ಷನ್ ಯೂಸ್ ಮಾಡಿ,
ಸೊ ಈ ಫಾರ್ಮುಲಾದಲ್ಲಿ 30 ಅಂತ ಇದೆ. ನಿಮಗೆ ಇಲ್ಲಿ ಏನು ಮಾಡಬೇಕು, ನಿಮಗೆ ಎಕ್ಸ್ಟ್ರಾ ಡೇಸ್ ಅಂತ ಕೂಡ ಬರಬೇಕು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ಬೋದು, ಫಾರ್ಮುಲಾದಲ್ಲಿ ಈ ಫಾರ್ಮುಲಾನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡೋದು ಹೇಗಪ್ಪ ಅಂದರೆ, ಆಲ್ರೆಡಿ ಫಾರ್ಮುಲಾ ಬರ್ದಿದ್ದೀರಾ, ಇಲ್ಲಿ ಫಾರ್ಮುಲಾ ಬಾರ್ಗೆ ಹೋಗ್ಬಿಟ್ಟು F2 ಹೊಡೀರಿಲ್ಲ ಅಂದರೆ F2 ಹೊಡೆದು ಹಂಡ್ ಅಂತ ಹಾಕಿ, ಕೋಟ್ ಅಂದರೆ ಇಲ್ಲಿ ಕೋಟ್ದು ಬಂದು ಸಿಂಬಲ್ ಇರುತ್ತೆ ನಿಮಗೆ. ಅಂದರೆ ಆ ಕೋಟ್ ಅನ್ನೋ ಒಂದು ಯೂಸ್ ಮಾಡ್ಕೊಂಡು ಇದನ್ನು ಸ್ಪೇಸ್ ಇದ್ರೆ ಸ್ಪೇಸ್ ಕೊಡಿ, ಇಲ್ಲಿ ಡೇಸ್ ಅಂತ ಟೈಪ್ ಮಾಡಿ, ಈ ಕೋಟ್ಸ್ನ ಕ್ಲೋಸ್ ಮಾಡಿ. ಓಕೆನಾ, ನೋಡಿ. ಅಂದರೆ ಇಲ್ಲಿ ನೀವು ಕೋಟ್ಸ್ ಅಂತ ಆದಮೇಲೆ ಡೇಸ್ ಅಂತ ನಾವು ಹಾಕ್ಬಿಟ್ವಿ, ಅಲ್ಲಿ ಸ್ಪೇಸ್ ಇಲ್ಲ. ಅಂದರೆ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಅದು 30ಗೆ ಅಂಟ್ಕೊಂಡೇ ಬಂದುಬಿಟ್ಟಿದೆ. ಸೊ ಅಲ್ಲಿ ಸ್ಪೇಸ್ ಬೇಕು ಅಂದರೆ ನೀವೇನು ಮಾಡಬೇಕು, ಇಲ್ಲೋಗಿ ಸ್ಪೇಸ್ನ ಒಂದು ಜಾಸ್ತಿ ಕೊಡಿ. ನೋಡಿ, ಬಂತು. ಸೊ ಇದೇ ರೀತಿ ಇಲ್ಲೂ ಅಷ್ಟೇ, ನಾವು ಈ ಟೆಕ್ಸ್ಟ್ ಆದಮೇಲೆ ಇಲ್ಲಿಗೂ ಕೂಡ ಡೇಸ್ನ ಆ್ಯಡ್ ಮಾಡ್ಬೋದು. ಸಿಮಿಲರ್ಲಾಗಿ ನೀವೇನು ಮಾಡಬೇಕು, ಅಂಡ್ ಅನ್ನೋ ಆಪ್ಷನ್ನ ಯೂಸ್ ಮಾಡಿ, ಈ ಕೋಟ್ ಅನ್ನೋ ಸಿಂಬಲ್ನ ಹಾಕಿ, ಮತ್ತು ಒಂದು ಸ್ಪೇಸ್ ಹೊಡೀರಿ. ಸ್ಪೇಸ್ ಹೊಡೆದ್ರೆ ನಿಮಗೆ ಆ 30ಗೂ ಮತ್ತು ಆ ಡೇಸ್ ಅಂದರೆ ಆ ಟೆಕ್ಸ್ಟ್ಗೂ ನಿಮಗೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ನೋಡಿ, ಕೋಟ್ಸ್ ಅನ್ನೋ ಒಂದು ಸಿಂಬಲ್ನ ಕ್ಲೋಸ್ ಮಾಡಿ, ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ, ಬ್ರ್ಯಾಕೆಟ್ ಹಾಕಿಲ್ಲ, ಸಾರಿ, ನೋಡಿ. ಸೊ ಇದೇನಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಹಾಕಿದ್ವಲ್ಲ, ಅದಕ್ಕೆ ಇಲ್ಲಿ ಫಾರ್ಮುಲಾ ಇದಕ್ಕೆ ಎರರ್ ಆಯಿತು. ಈ ಫಾರ್ಮುಲಾನ ನೀವು ಮ್ಯಾನ್ಯುಯಲ್ ಆಗಿ ಬೇಕಾದರೂ ಮಾಡ್ಕೊಬೋದ್ರಿಂದ ಇದನ್ನೇನು ಅವಶ್ಯಕತೆ ಇರೋದಿಲ್ಲ. ಸೊ ಜಸ್ಟ್ ನನಗಿಲ್ಲಿ ಅಂಡ್ ಹ್ಯಾಡ್ ಆಗಬೇಕಲ್ಲ, ಮತ್ತೆ ತೋರಿಸಿದ್ದೀನಿ. ಅಂಡ್ ಸೊ ಇದೇನು ಅವಶ್ಯಕತೆ ಇಲ್ಲ ನನಗೆ ಇವಾಗ. ನೋಡಿ, ಡೇಸ್ ಅಂತ ಬಂತು, ಎಷ್ಟು ದಿನ ಬಂದಿದ್ದಾರೆ, ಎಷ್ಟು ದಿನ ಅಬ್ಸೆಂಟ್ ಆಗಿದ್ದಾರೆ, ಟೋಟಲ್ ಎಷ್ಟು ದಿನ ಇದ್ರು. ಸೊ ಇಲ್ಲೇನಪ್ಪ, ಇವಾಗ ನನಗೆ ಎಕ್ಸ್ಟ್ರಾ ಒಂದು ಕಾಲಮ್ ಬಂತು. ಇದರಲ್ಲಿ ನೀವು ಲೀವ್ ಆಪ್ಷನ್ ಅಪ್ಡೇಟ್ ಮಾಡಬೇಕು. ಲೀವ್ಗೆ ಏನಪ್ಪ, ಲೀವ್ ಇದ್ರೆ ಹೆಂಗೆ ತೋರಿಸೋದು ಅಂತ ಕನ್ಫ್ಯೂಸ್ ಆಗಿಬಿಡಿ, ಅದಕ್ಕೂ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಟೋಟಲ್ ಆಬ್ಸೆಂಟ್ ಡೇಸ್ ಅದ್ರ ಬದಲು ಇಲ್ಲಿ ಟೋಟಲ್ ಲೀವ್ ಅಂತ ಕೊಡೋಣ. ಲೀವ್ಗೆ ಬಂದು ಸಿಂಬಲ್ಲು ಎಲ್ ಅಂತ ಕೊಡೋಣ. ಓಕೆನಾ, ಆಬ್ಸೆಂಟ್ಗೆ ಎ ಅನ್ನೋ ಮಾರ್ಕ್ ಕೊಟ್ಟಿದ್ದೀವಿ, ಪ್ರೆಸೆಂಟ್ಸ್ಗೆ ಪಿ ಅಂತ ಕೊಟ್ಟಿದ್ದೀವಿ, ಲೀವ್ಗೆ ಎಲ್. ಸಿಮಿಲರ್ ಆಗಿ ಏನು ಮಾಡಬೇಕು, ನೀವು ಈ ಫಾರ್ಮುಲಾನ ಜಸ್ಟ್ ಕಾಪಿ ಮಾಡ್ಕೊಳ್ಳಿ, ಪಿ ಇರೋ ಜಾಗದಲ್ಲಿ ಜಸ್ಟ್ ಎಲ್ ಅಂತ ಹಾಕಿ. ಸೊ ಇವಾಗ ಎಲ್ಲೂ ಯಾವುದಕ್ಕೂ ಹಾಕಿಲ್ಲ, ಅದಕ್ಕೆ ಬರ್ತಿಲ್ಲ. ನೋಡಿ, ಇಲ್ಲೇನಾದರೂ ಎಲ್ ಅಂತ ಕೊಡ್ತೀನಿ, ಲೀವ್ ಹಾಕಿದ್ರೆ ನೋಡಿ. ಲೀವ್ನೇ ಇಷ್ಟು ದಿನ ಅಪ್ಡೇಟ್ ಮಾಡಿಬಿಟ್ಟಿದ್ರೆ, ಇಷ್ಟು ದಿನ ತಗೊಂಡಿದ್ರೆ 5 ಡೇಸ್. ಇವರು ಒಂದು 4-5 ದಿನ ತಗೊಂಡಿದ್ರೆ ಇದು ಅಷ್ಟೇ. ನೋಡಿ, ಈಸಿ ಅಲ್ವಾ, ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು ನೀವು. ಸೊ ಅದೇ ರೀತಿ ಎಷ್ಟೇ ನೀವು ಎಂಪ್ಲಾಯೀಸ್ ಇದ್ರೂ ಈಗ ಹಾಕ್ಕೊಳ್ತಾ ಹೋಗ್ತಾ ಇರ್ಬೋದು. ನಿಮಗೆ ಹಾಕ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಜಸ್ಟ್ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು, ಎಲ್ಲಿದ್ರೆ ಎಲ್ಲಿ ಹಾಕಿದ್ರೆ ನಿಮಗೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ ಇಲ್ಲಿ. ನೋಡಿ, ಸೊ ನಿಮ್ಗೆ ರೈಟ್ ಬರ್ತಿದ್ದಂಗೆ ಇಲ್ಲಿ ಏನಾಗುತ್ತೆ, ನೇಮ್ಸು ಹೈಡ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಿಮಗೆ ಎಲ್ಲಿಂದ ಇದು ಫ್ರೀಸ್ ಆಗಬೇಕು, ಫ್ರೀಸ್ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಿ ಹೋಗಿ ಏನು ಮಾಡಬೇಕಾಗುತ್ತೆ, ನೀವು ವೀವಲ್ಲಿ ಒಂದು ಆಪ್ಷನ್ ಇದೆ, ವೀವ್ ಅಂತ ಪ್ರೆಸ್ ಮಾಡಿ, ಫ್ರೀಸ್ ಪೇನ್ ಅಂತ ಇರುತ್ತೆ, ಫ್ರೀಸ್ ಪೇಜ್ ಹೋಗಿ ಇಲ್ಲಿ ಪ್ಯಾನ್ ಮಾಡಿಬಿಡಿ. ಇಲ್ಲಿ ಏನಾಯಿತು ಅಂದರೆ, ಈ ಪಾರ್ಟ್ ಏನು ಬರುತ್ತೋ ಇದು ಫ್ರೀಸ್ ಆಗುತ್ತೆ, ಇದು ಪ್ಲಸ್ ಇದಿಷ್ಟು ಫ್ರೀಸ್ ಆಗುತ್ತೆ. ನೋಡಿ, ನಾನು ಇವಾಗ ಕೆಳಗಡೆಗೆ ಹೋದ್ರೂ ತುಂಬ ಮೇಲ್ಗಡೆ ಹೆಡ್ಡಿಂಗ್ ಹಂಗೆ ಇರುತ್ತೆ, ಹಿಂಗೆ ರೈಟ್ ಸೈಡ್ಗೆ ಹೋದ್ರೂ ಅದು ಚೇಂಜ್ ಆಗಲ್ಲ. ಈಸಿಯಾಗಿದೆ ಅಲ್ವಾ ಫ್ರೆಂಡ್ಸ್? ಇದೇ ರೀತಿ ಅಟೆಂಡೆನ್ಸ್ನ ಟ್ರ್ಯಾಕರ್ನ ಪ್ರಿಪೇರ್ ಮಾಡೋದು. ಸೊ ಈ ಅಟೆಂಡೆನ್ಸ್ ಟ್ರ್ಯಾಕರ್ ಪ್ರಿಪೇರ್ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಡಿಜಿಟಲ್ ಮಾಹಿತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.